ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪೋಸ್ಟರ್. ಇವತ್ತು ನಾವು ರೀಸೆಂಟ್ ಆಗಿ ಹಾಲಿವುಡ್ನಲ್ಲಿ ರಿಲೀಸ್ ಆದ ಮೂವಿ ದ ಒಡಿಸಿ ಸ್ಟೋರಿನ ನೋಡೋಣ. ಈ ಮೂವಿಯ ಒನ್ಲೈನ್ ಸ್ಟೋರಿ ನೋಡೋದಾದ್ರೆ, ಒಡಿಸಿ ರಾಜ ಟ್ರಾಯ್ ಯುದ್ಧನ ಗೆದ್ಮೇಲೆ ತನ್ನ ಮನೆಗೆ ವಾಪಸ್ ಹೋಗೋಕೆ ಟ್ರೈ ಮಾಡ್ತಾನೆ. ಆದ್ರೆ ಅವನು ದಾರಿಯಲ್ಲಿ ಎಲ್ಲೋ ಕಳೆದೋಗ್ತಾನೆ. ಕೊನೆಗೆ ರಾಜ ತನ್ನ ರಾಜ್ಯಕ್ಕೆ ವಾಪಸ್ ಬಂದನಾ ಇಲ್ವಾ, ಮತ್ತು ಆತ ತನ್ನ ರಾಜ್ಯಕ್ಕೆ ವಾಪಸ್ ಬಂದಾಗ ಅಲ್ಲಿ ಅವನ ಜೊತೆ ಏನಾಯ್ತು ಅನ್ನೋದೇ ಈ ಮೂವಿಯ ಸ್ಟೋರಿ. ಸೊ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಕಥೆಯ ಆರಂಭದಲ್ಲಿ ನಮಗೆ ಗ್ರೀಸ್ ಸಾಮ್ರಾಜ್ಯನ ಸಣ್ಣ ರಾಜ್ಯದ ಎಥಿಕನ ತೋರಿಸ್ತಾರೆ. ಈ ಎಥಿಕ ರಾಜ್ಯಕ್ಕೆ ರಾಜ ಒಡಿಸಿ ಆಗಿರ್ತಾನೆ. ಈಗ ಒಡಿಸಿ ರಾಜ ಟ್ರಾಯ್ ಯುದ್ಧನ ಗೆದ್ದು 1 ವರ್ಷ ಆಗಿರುತ್ತೆ. ಆದ್ರೂ ಅವನು ತನ್ನ ರಾಜ್ಯಕ್ಕೆ ವಾಪಸ್ ಬಂದಿರಲ್ಲ. ಆದ್ರೆ ಅವನ ಆರ್ಮಿ ಮಾತ್ರ ವಾಪಸ್ ಬಂದಿರುತ್ತೆ. ಇಲ್ಲಿ ನಮಗೆ ಒಡಿಸಿ ಹೆಂಡತಿ ಮತ್ತು ಅವನ ಮಗನ್ನ ತೋರಿಸ್ತಾರೆ. ಅವನ ಹೆಂಡತಿ ಹೆಸರು ವೆನಲಾಕ್ ಆಗಿರುತ್ತೆ ಮತ್ತು ಮಗನ ಹೆಸರು ಟೆಲಿಮೆಕಸ್ ಆಗಿರುತ್ತೆ. ಈಗ ಸದ್ಯ ಒಡಿಸಿಸ್ ತನ್ನ ರಾಜ್ಯಕ್ಕೆ ವಾಪಸ್ ಬಂದಿರಲ್ಲ. ಇದರಿಂದ ಊರಲ್ಲಿದ್ದ ಕೆಲವೊಂದು ಪವರ್ಫುಲ್ ವ್ಯಕ್ತಿಗಳು ಬಂದು ಒಡಿಸಿಸ್ ಅರಮನೆಯಲ್ಲಿರ್ತಾರೆ. ಇವರು ಒಡಿಸಿಸ್ ಹೆಂಡತಿಗೆ ಒಡಿಸಿಸ್ ಸತ್ತೋಗಿರ್ಬೋದು, ಅದಕ್ಕೆ ಅವನು ತಿರುಗಿ ಬರ್ತಿಲ್ಲ. ಈ ರಾಜ್ಯಕ್ಕೆ ಒಬ್ಬ ರಾಜನ ಅವಶ್ಯಕತೆ ಇದೆ, ಅದಕ್ಕೆ ನೀನು ನಮ್ಮಲ್ಲಿ ಯಾರನ್ನೊಬ್ಬರಾದ್ರೂ ಮದುವೆ ಆಗು, ಆಗ ನಾವು ರಾಜರಾಗ್ತೀವಿ ಅಂತ ಹೇಳ್ತಿರ್ತಾರೆ. ಆದ್ರೆ ಇದು ಪೆನಲಾಕ್ಗೆ ಇಷ್ಟ ಇರಲ್ಲ. ಆಕೆ ಅವರ ಮಾತನ್ನ ಕೇಳ್ತಿರಲ್ಲ. ಒಡಿಸಿಸ್ ಖಂಡಿತ ತಿರುಗಿ ಬರ್ತಾನೆ, ಅವನಿಗಾಗಿ ವೇಟ್ ಮಾಡೋಣ ಅಂತ ಹೇಳ್ತಿರ್ತಾಳೆ. ಇವರಲ್ಲಿ ಆಂಟಿಕಾಸ್ ಎಂಬ ಒಬ್ಬ ವ್ಯಕ್ತಿ ಇರ್ತಾನೆ. ಈತ ತುಂಬಾ ಪವರ್ಫುಲ್ ಆಗಿರ್ತಾನೆ. ಆದ್ರೆ ಇನ್ನೊಂದು ಕಡೆ ಟೆಲಿಮೆಕಸ್ ಇದನ್ನ ನಂಬ್ತಿರಲ್ಲ. ನನ್ನ ತಂದೆ ಜೀವಂತವಾಗಿದ್ದಾರೆ, ಒಂದಲ್ಲ ಒಂದು ದಿನ ಅವರು ಖಂಡಿತವಾಗಿ ಬರ್ತಾರೆ ಅಂತ ಹೇಳ್ತಿರ್ತಾನೆ. ಇನ್ನು ಟೆಲಿಮೆಕಸ್ ಇಲ್ಲಿ ಒಬ್ಬ ವ್ಯಕ್ತಿಯನ್ನ ಇಟ್ಟಿರ್ತಾನೆ. ಈತ ಡೈಲಿ ಅರಮನೆಯಲ್ಲಿ ಒಡಿಸಿಸ್ ಗುಣಗಾನ ಮಾಡ್ತಿರ್ತಾನೆ, ಅಂದ್ರೆ ಅವನ ಸಾಹಸ ಕಾರ್ಯಗಳ ಬಗ್ಗೆ ಹೇಳ್ತಿರ್ತಾನೆ. ಆದ್ರೆ ಡೈಲಿ ಈ ಸ್ಟೋರಿ ಕೇಳಿ ಜನರಿಗೆ ಸಾಕಾಗಿರುತ್ತೆ. ಅವರು ಆತನಿಗೆ ಸುಮ್ಮನಿರು ಅಂತ ಹೇಳ್ತಿರ್ತಾರೆ. ಇದನ್ನ ಕೇಳಿ ಟೆಲಿಮೆಕಸ್ಗೆ ಕೋಪ ಬರುತ್ತೆ. ಅವನು ಆತನಿಗೆ ಬೈತಾನೆ. ಅವನು ರಾಜನ ಬಗ್ಗೆ ಮಾತಾಡ್ತಿದ್ದಾನೆ, ಮಾತಾಡ್ಲಿ ಬಿಡು ಅಂತ ಹೇಳ್ತಾನೆ. ಇದನ್ನ ಕೇಳಿ ಆಂಟನೋಸ್ಗೆ ಕೋಪ ಬರುತ್ತೆ. ಅವನು ಟೆಲಿಮೆಕಸ್ ಹತ್ರ ಬಂದು, ನಿಮ್ಮ ತಂದೆ ಸತ್ತೋಗಿದ್ದಾರೆ, ಈಗ ಇದನ್ನೆಲ್ಲ ಮಾಡಿ ಏನೂ ಪ್ರಯೋಜನ ಇಲ್ಲ, ಇದನ್ನೆಲ್ಲ ಬಂದ್ ಮಾಡು ಅಂತ ಹೇಳ್ತಾನೆ. ಇನ್ನು ಅದೇ ಟೈಮಲ್ಲಿ ಒಬ್ಬ ಅಜ್ಞಾತ ವ್ಯಕ್ತಿ ಟೆಲಿಮೆಕಸ್ ಹತ್ರ ಬರ್ತಾನೆ. ನಿನಗೆ ನಿನ್ನ ತಂದೆ ಬಗ್ಗೆ ಗೊತ್ತಾದ್ರೆ ನೀನು ಮೆನಲಸ್ ಹತ್ರ ಹೋಗಿ ಮಾತಾಡು, ಏಕೆಂದ್ರೆ ಅವನ ಹೆಂಡತಿನೇ ಟಾಯ್ನ ರಾಜ್ಕುಮಾರ ಎತ್ಕೊಂಡು ಹೋಗಿದ್ದು. ಮೆನಲಸ್ ತನ್ನ ಹೆಂಡತಿನ ಬಿಡಿಸೋಕೆ ಎಲ್ಲಾ ಸೈನಿಕರನ್ನ ಕರ್ಕೊಂಡು ಹೋಗಿದ್ದ. ಅವನಿಗೆ ನಿಮ್ಮ ತಂದೆ ಜೊತೆ ಏನಾಯ್ತು, ನಿಮ್ಮ ತಂದೆ ಎಲ್ಲಿದ್ದಾನೆ ಅಂತ ಖಂಡಿತ ಗೊತ್ತಿರುತ್ತೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಟೆಲಿಮೆಕಸ್ ತನ್ನ ತಂದೆ ಬಗ್ಗೆ ತಿಳ್ಕೊಳ್ಳೋಕೆ ಮೆನಲಸ್ ಹತ್ರ ಹೋಗ್ಬೇಕಂತ ಡಿಸೈಡ್ ಮಾಡ್ತಾನೆ. ಆದ್ರೆ ಮೆನಲಸ್ ಸ್ಪಾರ್ಟದಲ್ಲಿರ್ತಾನೆ. ಸ್ಪಾರ್ಟಗೆ ಹೋಗೋದು ತುಂಬಾ ಖತರ್ನಾಕ್ ಆಗಿರುತ್ತೆ, ಏಕೆಂದ್ರೆ ಅಲ್ಲಿನ ಜನ ತುಂಬಾ ಕ್ರೂರಿಗಳಾಗಿರ್ತಾರೆ. ಇದರಿಂದ ಟೆಲಿಮೆಕಸ್, ನಾನು ಮೊದಲು ಯುದ್ಧವನ್ನ ಕಲಿತೀನಿ, ಎಲ್ಲಾ ಆಯುಧಗಳನ್ನ ಯೂಸ್ ಮಾಡೋದನ್ನ ಕಲಿತೀನಿ, ಯುದ್ಧ ಕಲೆಗಳನ್ನ ಪರ್ಫೆಕ್ಟ್ ಆಗಿ ಕಲಿತ ಮೇಲೆ ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಡಿಸೈಡ್ ಮಾಡ್ತಾನೆ. ಅದಕ್ಕೆ ಈಗ ಟೆಲಿಮೆಕಸ್ ಒಡಿಸಿಸ್ ಫ್ರೆಂಡ್ ಆದ ಯುಮಿಯಸ್ ಹತ್ರ ಹೋಗ್ತಾನೆ ಮತ್ತು ನನಗೆ ಯುದ್ಧ ಕಲೆಗಳನ್ನ ಕಲಿಸು ಅಂತ ಹೇಳ್ತಾನೆ. ಈತನಿಗೆ ಒಂದು ಕಣ್ಣು ಡ್ಯಾಮೇಜ್ ಆಗಿರುತ್ತೆ, ಆದ್ರೆ ಆತ ಯುದ್ಧ ಕಲೆಗಳಲ್ಲಿ ನಿಪುಣನಾಗಿರ್ತಾನೆ. ಈತ ಟೆಲಿಮೆಕಸ್ಗೆ ಯುದ್ಧಗಳ ಬಗ್ಗೆ ಹೇಳ್ತಾನೆ ಮತ್ತು ತನ್ನ ತಂದೆ ಒಡಿಸಿ ಬಗ್ಗೆನೂ ಹೇಳ್ತಾನೆ. ಈಗ ಟೆಲಿಮೆಕಸ್ ಅಲ್ಲಿಂದ ತನ್ನ ತಾಯಿ ಹತ್ರ ಬರ್ತಾನೆ. ಇಲ್ಲಿ ಬಂದು ನೋಡಿದಾಗ ಆಕೆ ತಾಯಿ ತನ್ನ ಮದುವೆ ಬಟ್ಟೆನ ರೆಡಿ ಮಾಡ್ತಿರ್ತಾಳೆ. ಇದನ್ನ ನೋಡಿ ಟೆಲಿಮೆಕಸ್ಗೆ ಏನು ಅರ್ಥವಾಗಲ್ಲ. ಅವನು ತನ್ನ ತಾಯಿಗೆ ಇದೇನು ಮಾಡ್ತಿದೀಯಾ ಅಂತ ಕೇಳ್ತಾನೆ. ಆಗ ಪೆನಲಾಕ್, ನಾನು ನನ್ನ ಮದುವೆಯ ಬಟ್ಟೆನ ರೆಡಿ ಮಾಡ್ತಾ ಇದ್ದೀನಿ. ಆಕ್ಚುಲಿ ಏಕೆ ತನ್ನ ಕೈಯಿಂದನೇ ಅದನ್ನ ಹೊಲಿತಿರ್ತಾಳೆ. ನಾನು ಈ ಬಟ್ಟೆನ ರೆಡಿ ಮಾಡಿದ ಮೇಲೆ ಇಲ್ಲಿರೋ ಯಾವ್ದಾದ್ರು ಒಬ್ಬ ವ್ಯಕ್ತಿನ ಮದುವೆ ಆಗ್ತೀನಿ ಮತ್ತು ಅವರನ್ನ ಅಟಿಕದ ರಾಜನಾಗಿ ಮಾಡ್ತೀನಿ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಟೆಲಿಮೆಕಸ್ಗೆ ತುಂಬಾ ಬೇಜಾರಾಗುತ್ತೆ. ಯಾಕೆ ನಿಮಗೆ ನನ್ನ ತಂದೆ ಬಗ್ಗೆ ನಂಬಿಕೆ ಇಲ್ವಾ ಅಂತ ಕೇಳ್ತಾನೆ. ಆಗ ಪೆನಲಾಕ್, ಹಾಗೇನಿಲ್ಲ, ನಾನು ನಿಮ್ಮ ತಂದೆನ ತುಂಬಾ ಲವ್ ಮಾಡ್ತೀನಿ, ಅವರಿಗಾಗಿ ನನ್ನ ಪೂರ್ತಿ ಜೀವನ ಕೂಡ ವೇಟ್ ಮಾಡಕ್ಕೆ ರೆಡಿ. ಆದ್ರೆ ಅದಕ್ಕಿಂತ ಮುಂಚೆ ನಾನು ಈ ದೇಶದ ರಾಣಿ, ಈ ದೇಶದ ಚಿಂತೆ ನನಗಿದೆ. ನಿಮ್ಮ ತಂದೆ ಯುದ್ಧಕ್ಕೆ ಹೋದ ದಿನದಿಂದ ಇಲ್ಲಿಯವರೆಗೆ ಈ ರಾಜ್ಯಕ್ಕೆ ರಾಜನಿಲ್ಲ. ಇದರಿಂದ ಅಕ್ಕಪಕ್ಕದ ರಾಜ್ಯಗಳು ಈ ರಾಜ್ಯದ ಮೇಲೆ ಅಟ್ಯಾಕ್ ಮಾಡೋಕೆ ರೆಡಿ ಆಗಿದ್ದಾರೆ. ನಮಗೆ ತುಂಬಾ ಶತ್ರುಗಳಿದ್ದಾರೆ. ಶತ್ರುಗಳು ಅಟ್ಯಾಕ್ ಮಾಡಿದಾಗ ರಾಜನಿಲ್ಲದಿದ್ದರೆ ಸೈನಿಕರನ್ನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಈ ದೇಶ ಸುರಕ್ಷಿತವಾಗಿರಬೇಕಾದರೆ ನಾನು ಮದುವೆಯಾಗಿ ಒಬ್ಬನನ್ನ ರಾಜನಾಗಿ ಮಾಡಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಮೆನಲಾಕ್ ತಾನು ಮದುವೆ ಆಗ್ಬೇಕಂತ ಡಿಸೈಡ್ ಮಾಡಿರ್ತಾಳೆ. ಇದೇ ಟೈಮಲ್ಲಿ ನಮಗೆ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಒಡಿಸಿ ಯುದ್ಧಕ್ಕೆ ಹೋಗೋ ಮುಂಚೆ ತನ್ನ ಹೆಂಡತಿಗೆ, ನಾನು ವಾಪಸ್ ಬಂದಿಲ್ಲ ಅಂದ್ರೆ ನೀನು ಬೇರೆ ಮದುವೆ ಆಗಿ ಈ ರಾಜ್ಯಕ್ಕೆ ಹೊಸ ರಾಜನನ್ನ ಕೊಡು ಅಂತ ಹೇಳ್ತಾನೆ. ಆದ್ರೆ ಪೆನಲಾಕ್ ಅವನ ಮಾತನ್ನ ಕೇಳಲ್ಲ. ನಾನು ಹಾಗೆ ಮಾಡಲ್ಲ, ನಾನು ಬೇರೆ ಮದುವೆ ಆಗಲ್ಲ ಅಂತ ಹೇಳ್ತಾಳೆ. ಆದ್ರೆ ಒಡಿಸಿಸ್ ಈಗ ವಾಪಸ್ ಬಂದಿರಲ್ಲ. ಅವನು ಯುದ್ಧಕ್ಕೆ ಹೋಗಿ ಸುಮಾರು 20 ವರ್ಷ ಕಳೆದಿರುತ್ತೆ. ಅದಕ್ಕೆ ಏಕೆ ಒಡಿಸಿಸ್ ನ ಮರೆಯೋಕ್ಕಾಗದಿದ್ದರೂ ತಾನು ಈ ದೇಶಕ್ಕಾಗಿ ಬೇರೆ ಮದುವೆ ಆಗ್ಬೇಕಂತ ಡಿಸೈಡ್ ಮಾಡಿರ್ತಾಳೆ. ಇದನ್ನೆಲ್ಲ ಕೇಳಿ ಟೆಲಿಮೆಕಸ್, ನಮ್ಮ ತಂದೆ ಇಲ್ಲಂದ್ರೆ ಏನಾಯ್ತು, ನಾನು ಈಗ ಈ ರಾಜ್ಯಕ್ಕೆ ರಾಜನಾಗ್ತೀನಿ ಮತ್ತು ಈ ದೇಶನ ನಾನೇ ಸಂಭಾಳಿಸ್ತೀನಿ ಅಂತ ಹೇಳ್ತಾನೆ. ಆದ್ರೆ ಪೆನಲಾಕ್ ಅವನಿಗೆ ಏನು ಹೇಳದೆ ಒಳಗೆ ಹೋಗ್ತಾಳೆ ಮತ್ತು ಅಲ್ಲಿಂದ ಒಂದು ಬಿಲ್ಲನ್ನ ತಂದು ಅವನಿಗೆ ಕೊಡ್ತಾಳೆ. ಈಕೆ ಟೆಲಿಮೆಕಸ್ಗೆ, ಈ ಬಿಲ್ಲಿಗೆ ನೀನು ಹಗ್ಗ ಕಟ್ಟು ಅಂತ ಹೇಳ್ತಾಳೆ. ಆಗ ಅವನು ಆ ಧನುಷ್ಗೆ ಹಗ್ಗ ಕಟ್ಟೋಕೆ ಹೋಗ್ತಾನೆ. ಆದ್ರೆ ಅವನಿಂದ ಅದು ಆಗಲ್ಲ. ಆಗ ಆಕೆ ಅವನಿಗೆ, ಇದು ನಿಮ್ಮ ತಂದೆಯ ಧನುಷ್, ಇದಕ್ಕೆ ಹಗ್ಗ ಕಟ್ಟೋಕೆ ಅವರಿಂದ ಮಾತ್ರ ಸಾಧ್ಯ, ಮತ್ತು ಅವರಲ್ಲಿ ಯಾರು ಈ ಧನುಷ್ಗೆ ಹಗ್ಗ ಕಟ್ತಾರೋ ನಾನು ಅವರ ಜೊತೆ ಮದುವೆ ಆಗ್ತೀನಿ ಅಂತ ಹೇಳ್ತಾಳೆ. ಇದನ್ನು ಕೇಳಿ ಟೆಲಿಮೆಕಸ್ಗೆ ಒಂದು ವಿಷಯ ಅರ್ಥವಾಗುತ್ತೆ. ಇದು ಓಡಿಸಿ ಧನಸ್ಸು, ಇದಕ್ಕೆ ತನ್ನ ತಂದೆ ಬಿಟ್ರೆ ಯಾರು ಹಗ್ಗವನ್ನ ಕಟ್ಟೋಕ್ಕಾಗಲ್ಲ. ಅದಕ್ಕೆ ಬೇಕಂತ ನನ್ನ ತಾಯಿ ಈ ಷರತ್ತನ್ನ ಇಟ್ಟಿದ್ದಾಳೆ, ಏಕೆಂದ್ರೆ ಈ ಧನುಷ್ಗೆ ಬೇರೆ ಯಾರು ಹಗ್ಗ ಕಟ್ಟಕ್ಕಾಗಲ್ಲ. ಆಗ ನೀವು ಮದುವೆ ಆಗದೆ ಇರಬಹುದಂತ ಯೋಚನೆ ಮಾಡ್ತಿದ್ದೀರಾ ಅಂತ ಕೇಳ್ತಾನೆ. ಇದನ್ನು ಕೇಳಿ ಆಕೆಗೆ ಕೋಪ ಬರುತ್ತೆ. ಆಕೆ ಟೆಲಿಮೆಕಸ್ಗೆ ಬೈದು ಅಲ್ಲಿಂದ ಕಳಿಸ್ಬಿಡ್ತಾಳೆ. ಇನ್ನು ಇದೇ ಕೋಪದಲ್ಲಿ ಟೆಲಿಮೆಕಸ್ ಹೊರಗೆ ಬಂದಾಗ ಅಲ್ಲಿ ಅವನ ಜಗಳ ಒಬ್ಬ ವ್ಯಕ್ತಿ ಜೊತೆ ಆಗುತ್ತೆ. ಆದ್ರೆ ವ್ಯಕ್ತಿ ತುಂಬಾ ಸ್ಟ್ರಾಂಗ್ ಆಗಿರ್ತಾನೆ. ಅವನು ಟೆಲಿಮೆಕಸ್ಗೆ ತುಂಬಾ ಹೊಡಿತಿರ್ತಾನೆ. ಅದೇ ಟೈಮಲ್ಲಿ ರಾಣಿ ಹೊರಗೆ ಬರ್ತಾಳೆ.
ಇದನ್ನ ನೋಡಿ ಆಂಟೋನಸ್ ಹೋಗಿ ಟೆಲಿಮಕಸ್ನ ಕಾಪಾಡ್ತಾನೆ. ಅಂದ್ರೆ ಅವನು ಬೇಕಂತ ರಾಣಿ ಮುಂದೆ ಹಾಗೆ ಮಾಡ್ತಾನೆ. ಏಕೆಂದ್ರೆ ಅವನು ರಾಣಿನ ಮದುವೆ ಆಗ್ಬೇಕಂತ ಆಕೆನ ಇಂಪ್ರೆಸ್ ಮಾಡ್ಬೇಕಂತ ನೋಡ್ತಿರ್ತಾನೆ. ಆದ್ರೆ ಅವನ ಮನಸ್ಸಲ್ಲಿ ಟೆಲಿಮಕಸ್ನ ಕೊಲ್ಬೇಕಂತ ಇರುತ್ತೆ. ಆದ್ರೆ ಇದೆಲ್ಲದರಿಂದ ಟೆಲಿಮಕಸ್ಗೆ ತುಂಬಾ ಕೋಪ ಬಂದಿರುತ್ತೆ. ಇನ್ನು ಮಾರನೇ ದಿನ ಅವನು ಒಡಿಸಸ್ ಫ್ರೆಂಡ್ ಅನಿಮಸ್ ಹತ್ರ ಹೋಗ್ತಾನೆ ಮತ್ತು ಅವನಿಗೆ ಹೇಗಾದ್ರೂ ಮಾಡಿ ನನ್ನ ತಂದೆನ ಹುಡುಕ್ಬೇಕು ಅಂತ ಹೇಳ್ತಾನೆ. ಈಗ ಸೀನಿಲಿಂದ ಒಡಿಸಸ್ ಕಡೆ ಶಿಫ್ಟ್ ಆಗುತ್ತೆ. ಈತ ಒಂದು ಐಲ್ಯಾಂಡ್ ಮೇಲೆ ಇರ್ತಾನೆ ಮತ್ತು ಅವನ ಜೊತೆ ಕೆಲಿಪ್ಸೋ ಅನ್ನೋ ಒಬ್ಬ ಮಹಿಳೆ ಇರ್ತಾಳೆ. ಈಕೆ ಒಡಿಸಿ ಜೊತೆನೆ ಇರ್ತಾಳೆ. ಇಲ್ಲಿ ಒಡಿಸಿ ತಾನು ಇಲ್ಲಿ ಹೇಗೆ ಬಂದ ಮತ್ತು ಎಷ್ಟು ವರ್ಷಗಳಿಂದ ಇಲ್ಲಿದ್ದಾನೆ ಅಂತ ಏನು ನೆನಪಿರಲ್ಲ. ಕೆಲಿಪ್ಸೋ ಅವನಿಗೆ ನೀನು ಇಲ್ಲಿ ಹೇಗೆ ಬಂದೆ ಮತ್ತು ನಿನ್ನವರು ಎಲ್ಲಿ ಹೋದ್ರು ಅಂತ ಕೇಳ್ತಿರ್ತಾಳೆ. ಇದನ್ನ ಕೇಳಿ ಒಡಿಸಿಸ್ ಕೆಲಿಪ್ಸಿಗೆ ತಾನು ಟ್ರಾಯ್ ಯುದ್ಧನ ಗೆದ್ಮೇಲೆ ಏನಾಯ್ತು ಅಂತ ಎಲ್ಲಾ ಸ್ಟೋರಿನ ಹೇಳ್ತಾನೆ. ಈಗ ಸ್ಟೋರಿ ಇಲ್ಲಿಂದ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ಇಲ್ಲಿ ಒಡಿಸಿ ಟ್ರಾಯ್ ಯುದ್ಧನ ಗೆದ್ಮೇಲೆ ತನ್ನ ಸೈನಿಕರನ್ನ ಕರ್ಕೊಂಡು ಗ್ರೀಸ್ಗೆ ವಾಪಸ್ ಬರ್ತಿರ್ತಾನೆ. ಆಕ್ಚುಲಿ ಟ್ರಾಯ್ ಇಂದ ಗ್ರೀಸ್ಗೆ ಹೋಗೋ ದಾರಿ ಸಮುದ್ರ ಮಾರ್ಗ ಆಗಿರುತ್ತೆ. ಇವರು ಬೋಟಲ್ಲಿ ಕೂತು ಹೋಗ್ತಿದ್ದಾಗ ಇವರಿಗೆ ದಿಕ್ಕು ತಪ್ಪುತ್ತೆ. ಇವರು ಯಾವ ಕಡೆ ಹೋಗ್ತಿದ್ದಾರೆ ಅಂತ ಇವರಿಗೆ ಗೊತ್ತಾಗ್ತಿರಲ್ಲ. ಇನ್ನು ಸಮುದ್ರದ ಅಲೆಗಳು ಕೂಡ ತುಂಬಾ ದೊಡ್ಡದಾಗಿರುತ್ತೆ. ಇವರ ಬೋಟ್ ಕೂಡ ಅಷ್ಟು ಚೆನ್ನಾಗಿರಲ್ಲ. ಹೀಗಿದ್ದಾಗ ಒಂದು ಪಾಯಿಂಟ್ ಬಂದಾಗ ಸೈನಿಕರೆಲ್ಲ 2 ಭಾಗ ಆಗಿ ಡಿವೈಡ್ ಆಗ್ತಾರೆ. ಇನ್ನೊಂದು ಟೀಮ್ ಎಕಡೆ ಹೋಯ್ತು ಅಂತ ಒಡಿಸ್ಸಿಗೆ ಗೊತ್ತಾಗಲ್ಲ. ಆದ್ರೆ ಒಡಿಸ್ಸಿ ಭಯಪಡದೆ ಮುಂದೆ ಹೋಗ್ತಿರ್ತಾನೆ. ಇವರು ಒಂದು ಕಡೆ ಬಂದಾಗ ಇವರಿಗೆ ಒಂದು ಐಲ್ಯಾಂಡ್ ಕಾಣುತ್ತೆ. ಇವರಿಗೆ ತುಂಬಾ ಹಸಿವಾಗಿರುತ್ತೆ. ಅಲ್ಲೇನಾದ್ರೂ ಊಟಕ್ಕೆ ಸಿಗಬಹುದಂತ ಹೇಳಿ ನೋಡೋಕೆ ಅಲ್ಲಿಗೆ ಹೋಗ್ತಾರೆ. ಆದ್ರೆ ಇಲ್ಲಿ ಬಂದಾಗ ಅಲ್ಲಿದ್ದ ಜನ ಅಲ್ಲಿಂದ ಓಡೋಕೆ ಸ್ಟಾರ್ಟ್ ಮಾಡ್ತಾರೆ. ಇದನ್ನ ನೋಡಿ ಒಡಿಸಸ್ ಒಬ್ಬ ವ್ಯಕ್ತಿಯನ್ನ ತಡಿತಾನೆ ಮತ್ತು ಆತನಿಗೆ ಇಲ್ಲಿಂದ ಯಾಕೆ ಓಡ್ತಿದ್ದೀರಾ ಅಂತ ಕೇಳ್ತಾನೆ. ಆಕ್ಚುಲಿ ಊರವರು ಒಡಿಸ್ಸಿ ಮತ್ತು ಅವನ ಟೀಮ್ ನ ಸಮುದ್ರ ದೊಡ್ಡಕೋರರು ಅಂತ ಅನ್ಕೊಂಡಿರ್ತಾರೆ. ಈಗ ಒಡಿಸ್ಸಿ ಅಲ್ಲಿ ಊಟಕ್ಕೆ ಏನಾದ್ರೂ ಸಿಗುತ್ತಾ ಅಂತ ನೋಡ್ತಾನೆ. ಆದ್ರೆ ಅಲ್ಲಿ ಅವರಿಗೆ ಜಾಸ್ತಿ ಏನೂ ಸಿಗಲ್ಲ. ಈಗ ಅವರು ಅಲ್ಲಿಂದ ಇನ್ನೊಂದು ಐಲ್ಯಾಂಡ್ಗೆ ಹೋಗ್ತಾರೆ. ಅಲ್ಲಿ ಅವರಿಗೆ ಒಂದು ಕುರಿ ಕಾಣುತ್ತೆ. ಇದನ್ನ ನೋಡಿ ಸೈನಿಕರೆಲ್ಲ ತುಂಬಾ ಖುಷಿ ಆಗ್ತಾರೆ. ಇಲ್ಲಿ ಒಂದು ಕುರಿ ಇದ್ರೆ ತುಂಬಾ ಕುರಿಗಳು ಇರಬಹುದು ಅಂತ ಅನ್ಕೋತಾರೆ. ಈಗ ಅವರು ಆ ಕುರಿನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಆ ಕುರಿ ಅಲ್ಲಿಂದ ಓಡೋಗಿ ಒಂದು ಗುಹೆ ಒಳಗೆ ಬರುತ್ತೆ. ಇವರೆಲ್ಲ ಕೂಡ ಈಗ ಗುಹೆ ಒಳಗೆ ಹೋಗ್ತಾರೆ. ಇಲ್ಲಿ ಬಂದು ನೋಡಿದಾಗ ಅಲ್ಲಿನ ದೃಶ್ಯ ನೋಡಿ ಇವರು ಶಾಕ್ ಆಗ್ತಾರೆ. ಏಕೆಂದ್ರೆ ಅಲ್ಲಿ ತುಂಬಾ ತಿನ್ನುವ ವಸ್ತುಗಳಿರುತ್ತೆ. ಇದನ್ನು ನೋಡಿ ಅವರೆಲ್ಲ ಊಟ ಮಾಡೋಕೆ ಹೋಗ್ತಿರ್ತಾರೆ. ಆಗ ಒಡಿಸಿ ಅವರನ್ನ ತಡಿತಾನೆ ಮತ್ತು ಇಲ್ಲಿ ಇಷ್ಟೊಂದು ಊಟ ಇದೆ ಅಂದ್ರೆ ಇಲ್ಲಿ ಯಾರಾದ್ರೂ ಇರ್ತಿರಬಹುದು. ನಾವು ಬೇರೆಯವರ ಊಟನ ಪರ್ಮಿಷನ್ ಇಲ್ಲದೆ ತಗೋಬಾರ್ದು ಅಂತ ಹೇಳ್ತಾನೆ. ಅದಕ್ಕೆ ಈಗ ಇವರು ಆ ಗುಹೆಯ ಓನರ್ ಯಾರು ಅಂತ ಅವನಿಗಾಗಿ ವೇಟ್ ಮಾಡ್ತಿರ್ತಾರೆ. ಇನ್ನೂ ತುಂಬಾ ಹೊತ್ತು ವೇಟ್ ಮಾಡಿದರೂ ಅಲ್ಲಿ ಯಾರು ಬರಲ್ಲ. ಸಾಯಂಕಾಲ ಆದಾಗ ಅಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ. ಈಗ ಒಡಿಸಿ ಅವನ ಹತ್ರ ಹೋಗ್ತಾನೆ. ಆದ್ರೆ ಅವನನ್ನು ನೋಡಿ ಒಡಿಸಿ ಶಾಕ್ ಆಗ್ತಾನೆ. ಏಕೆಂದ್ರೆ ಆತ ತುಂಬಾ ಉದ್ದನೆಯ ವ್ಯಕ್ತಿ ಆಗಿರ್ತಾನೆ ಮತ್ತು ಆತನಿಗೆ ಒಂದೇ ಕಣ್ಣಿರುತ್ತೆ. ಈತ ನೋಡಕ್ಕೆ ರಾಕ್ಷಸನ ತರ ಕಾಣ್ತಿರ್ತಾನೆ. ಆದ್ರೆ ಇಲ್ಲಿ ವಿಶೇಷತೆ ಏನಂದ್ರೆ ಆ ಜಾಯಿಂಟ್ ವ್ಯಕ್ತಿಗೆ ಸರಿಯಾಗಿ ಕಣ್ಣು ಕಾಣ್ತಿರಲ್ಲ ಮತ್ತು ಆತನಿಗೆ ಸರಿಯಾಗಿ ಕಿವಿ ಕೂಡ ಕೇಳ್ತಿರಲ್ಲ. ಇವನನ್ನ ನೋಡಿ ಒಡಿಸಿಗೆ ಒಂದು ವಿಷಯ ಅರ್ಥವಾಗುತ್ತೆ. ನಾವು ಹೋಗಿ ಇವನ ಹತ್ರ ಊಟ ಕೇಳಿದ್ರೆ ಇವನು ನಮ್ಮನ್ನೇ ತಿಂದ್ಬಿಡ್ತಾನೆ ಅಂತ ಅನ್ಕೋತಾನೆ. ಅದಕ್ಕೆ ಈಗ ಅವರು ಸುಮ್ಮನಾಗ್ತಾರೆ. ಇಲ್ಲಿಂದ ಸುಮ್ಮನೆ ಹೋಗ್ಬಿಡೋಣ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಒಂದು ಪ್ರಾಬ್ಲಮ್ ಇರುತ್ತೆ. ಆ ಜಾಯಿಂಟ್ ವ್ಯಕ್ತಿ ಗುಹೆ ಒಳಗೆ ಬಂದಾಗ ಗುಹೆಯ ಡೋರ್ನ ಒಂದು ಕಲ್ಲಿಂದ ಮುಚ್ಚಿಬಿಡ್ತಾನೆ. ಅದು ತುಂಬಾ ದೊಡ್ಡ ಕಲ್ಲಾಗಿರುತ್ತೆ. ಅದನ್ನ ಸಾಮಾನ್ಯ ಜನರು ಅಲ್ಲಾಡ್ಸೋಕೆ ಆಗ್ತಿರಲ್ಲ. ಇನ್ನು ಇವರು ಆ ಕಲ್ಲನ್ನ ಸರಿಸೋಕೆ ಹೋದ್ರೆ ಅಲ್ಲಿ ಸೌಂಡ್ ಬಂದು ಅವನಿಗೆ ನಾವಿಲ್ಲಿದ್ದೀವಿ ಅಂತ ಗೊತ್ತಾಗುತ್ತೆ ಅಂತ ಅನ್ಕೋತಾರೆ. ಅದಕ್ಕೆ ಓಡಿಸಿ ತನ್ನ ಸೈನಿಕರಿಗೆ ನಾವೊಂದು ಕೆಲಸ ಮಾಡೋಣ, ಇವತ್ತು ರಾತ್ರಿ ಇಲ್ಲೇ ಇರೋಣ, ನಾಳೆ ಬೆಳಗ್ಗೆ ಅವನು ಕುರಿ ಕಾಯೋಕೆ ಆ ಗುಹೆಯ ದ್ವಾರನ ತೆಗೆದಾಗ ನಾವು ಕೂಡ ಅಲ್ಲಿಂದ ಹೋಗ್ಬಿಡೋಣ ಅಂತ ಹೇಳ್ತಾನೆ. ಇನ್ನು ಈಗ ಬೇರೆ ಆಪ್ಷನ್ ಇಲ್ಲದೆ ಇವರೆಲ್ಲ ಕೂಡ ಅದೇ ಗುಹೆಯಲ್ಲೇ ಇರ್ತಾರೆ. ರಾತ್ರಿ ಆದಾಗ ಆ ಜಾಯಿಂಟ್ ವ್ಯಕ್ತಿ ಮಲ್ಕೋತಾನೆ. ಈ ಸೈನಿಕರು ಈಗ ಮೆಲ್ಲಗೆ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಆ ಜಾಯಿಂಟ್ ವ್ಯಕ್ತಿಗೆ ಇಲ್ಲಿ ಯಾರೋ ಇದ್ದಾರೆ ಅಂತ ಅರ್ಥವಾಗುತ್ತೆ. ಅವನು ತನ್ನ ಕೈನ ಸರಿಸ್ತಾನೆ. ಆಗ ಒಬ್ಬ ಸೈನಿಕ ಅವನ ಕೈಗೆ ಬರ್ತಾನೆ. ಆ ಜಾಯಿಂಟ್ ವ್ಯಕ್ತಿ ಸ್ವಲ್ಪನೂ ಯೋಚನೆ ಮಾಡದೆ ಆ ಸೈನಿಕನ ತಿಂದ್ಬಿಡ್ತಾನೆ. ಇದನ್ನು ನೋಡಿ ಅಲ್ಲಿದ್ದವರೆಲ್ಲ ತುಂಬಾ ಭಯಪಡ್ತಾರೆ. ಈಗ ಅವರು ಸೈಲೆಂಟ್ ಆಗ್ತಾರೆ. ಇನ್ನು ಮಾರನೇ ದಿನ ಬೆಳಗ್ಗೆ ಆದಾಗ ಗುಹೆಯ ದ್ವಾರ ತೆರೆಯಲಾಗುತ್ತೆ. ಇದನ್ನು ನೋಡಿ ಸೈನಿಕರೆಲ್ಲ ಅಲ್ಲಿಂದ ಓಡೋಕೆ ಸ್ಟಾರ್ಟ್ ಮಾಡ್ತಾರೆ. ಇಷ್ಟು ಜನ ಒಟ್ಟಿಗೆ ಹೋಗಿದ್ದರಿಂದ ಅಲ್ಲಿ ತುಂಬಾ ಸೌಂಡ್ ಆಗುತ್ತೆ. ಈಗ ಜಾಯಿಂಟ್ ವ್ಯಕ್ತಿಗೆ ಇಲ್ಲಿ ಯಾರು ಇದ್ದಾರೆ ಅಂತ ಅರ್ಥವಾಗುತ್ತೆ. ಅವನು ತಕ್ಷಣ ಡೋರ್ನ ಮತ್ತೆ ಕ್ಲೋಸ್ ಮಾಡ್ತಾನೆ. ಆದ್ರೆ ಅಷ್ಟೊತ್ತಿಗೆ ಅರ್ಧ ಸೈನಿಕರು ಹೊರಗೆ ಹೋಗಿರ್ತಾರೆ. ಒಡಿಸನ್ ಕೂಡ ಹೊರಗೆ ಹೋಗಿರ್ತಾನೆ. ಆದ್ರೆ ಅವನು ತನ್ನ ಅರ್ಧ ಸೈನಿಕರು ಒಳಗಿರೋದನ್ನ ನೋಡಿ ಗುಹೆ ಒಳಗೆ ಮತ್ತೆ ಬರ್ತಾನೆ. ಈಗ ಜಾಯಿಂಟ್ ವ್ಯಕ್ತಿ ಆ ಗುಹೆನ ಬಂದ್ ಮಾಡಿರ್ತಾನೆ. ಈಗ ಮತ್ತೆ ರಾತ್ರಿ ಆಗುತ್ತೆ. ಈಗ ಒಡಿಸಿ ಮತ್ತು ಅವನ ಸೈನಿಕರು ಏನು ಮಾತಾಡದೆ ಸುಮ್ಮನೆ ಅಲ್ಲಿರ್ತಾರೆ. ಇನ್ನು ಅರ್ಧ ರಾತ್ರಿ ಆದಾಗ ಸೈನಿಕರಿಗೆಲ್ಲ ಒಂದು ವಿಷಯ ಅರ್ಥವಾಗುತ್ತೆ. ಈ ಜಾಯಿಂಟ್ ಮಾಸ್ಟರ್ ಬೆಳಗ್ಗೆ ಕೂಡ ನಮ್ಮನ್ನ ಈಸಿಯಾಗಿ ಹೊರಗೆ ಹೋಗಕ್ಕೆ ಬಿಡಲ್ಲ ಅಂತ ಅರ್ಥ ಮಾಡ್ಕೋತಾರೆ. ಅದಕ್ಕೆ ಅವರು ಆ ಜಾಯಿಂಟ್ ಮಾಸ್ಟರ್ ಮನ್ಕೊಂಡಿದ್ದಾಗ ಅವನ ಕಣ್ಣು ತೆರೆದು ಅದರಲ್ಲಿ ಬೆಂಕಿ ಹಾಕ್ತಾರೆ. ಇದರಿಂದ ಬೆಳಗ್ಗೆ ಆಗೋವರೆಗೂ ಆ ಜಾಯಿಂಟ್ ವ್ಯಕ್ತಿ ಕೂಗ್ತಿರ್ತಾನೆ. ಇನ್ನು ಮಾರನೇ ದಿನ ಬೆಳಗ್ಗೆ ತನ್ನ ಕುರಿ ಮೇಯಿಸೋಕೆ ಅವನು ಮತ್ತೆ ಡೋರ್ನ ಓಪನ್ ಮಾಡ್ತಾನೆ. ಆಗ ಇವರೆಲ್ಲ ಹೊರಗೆ ಓಡಿ ಬರ್ತಾರೆ. ಇನ್ನು ಇವರು ಈಗ ಅಲ್ಲಿಂದ ಹೊರಗೆ ಬಂದಿರ್ತಾರೆ. ತಮ್ಮ ಬೋಟ್ ಏರಿ ಮತ್ತೊಂದು ಐಲ್ಯಾಂಡ್ ನ ಹುಡ್ಕೊಂಡು ಹೋಗ್ತಾರೆ. ಇನ್ನು ಇದೇ ಟೈಮಲ್ಲಿ ನಮಗೆ ಪ್ರೆಸೆಂಟ್ ಟೈಮ್ ಅಲ್ಲಿ ಟೆಲಿಮೆಕರ್ಸ್ ನ ತೋರಿಸ್ತಾರೆ. ಈತ ಹೇಗಾದ್ರೂ ಮಾಡಿ ಹೋಗಿ ಅನಿಮಸ್ ನ ಮೀಟ್ ಆಗ್ಬೇಕಂತ ಡಿಸೈಡ್ ಮಾಡ್ತಾನೆ. ಅದಕ್ಕೆ ಅವನು ಕಷ್ಟಪಟ್ಟು ಅವನ ಹತ್ರ ಹೋಗ್ತಾನೆ ಮತ್ತು ಆತನಿಗೆ ತನ್ನ ತಂದೆ ಬಗ್ಗೆ ಕೇಳ್ತಾನೆ. ಆಗ ಕಿಂಗ್ ಮೆನಲಸ್ ಟೆಲಿಮೆಕಸ್ಗೆ ಹಲವು ವರ್ಷಗಳ ಕೆಳಗೆ ನಾವು ಟ್ರಾಯ್ ಮೇಲೆ ಯುದ್ಧ ಮಾಡೋಕ್ಕೆ ಹೋಗಿದ್ವಿ. ಅಲ್ಲಿ ನಾನು ನನ್ನ ತುಂಬಾ ಸೈನಿಕರನ್ನ ಕಳ್ಕೊಂಡೆ. ಆದ್ರೆ ನನಗೆ ಅತಿ ಹೆಚ್ಚು ದುಃಖ ಆಗಿದ್ದು ನಿಮ್ಮ ತಂದೆಯನ್ನ ಕಳ್ಕೊಂಡಾಗ. ಏಕೆಂದ್ರೆ ನಿಮ್ಮ ತಂದೆ ತುಂಬಾ ಒಳ್ಳೆ ಸಿಪಾಯಿ ಆಗಿದ್ರು. ಅವರು ತುಂಬಾ ಬ್ರೇವ್ ಆಗಿದ್ರು. ಅವರನ್ನ ಕಳ್ಕೊಂಡಿದ್ದು ತುಂಬಾ ದೊಡ್ಡ ಲಾಸ್ ಅಂತ ಹೇಳ್ತಾನೆ. ಈಗ ಸ್ಟೋರಿ ಹಿಂದಕ್ಕೆ ಹೋಗುತ್ತೆ. ಇಲ್ಲಿ ನಮಗೆ ಒಡಿಸಿಸ್ ಮತ್ತು ಅವನ ಸೈನಿಕರನ್ನ ತೋರಿಸ್ತಾರೆ. ಅವರು ಟ್ರಾಯ್ ಯುದ್ಧದಲ್ಲಿದ್ದಾಗ ಅವರಿಗೆ ಗೋಡೆನ ಮುರಿಯೋಕೆ ಆಗ್ತಿರಲ್ಲ. ಏಕೆಂದ್ರೆ ಟ್ರಾಯ್ ಸುತ್ತ ಇದ್ದ ಗೋಡೆಗಳು ತುಂಬಾ ಎತ್ತರವಾಗಿರುತ್ತೆ ಮತ್ತು ಅವು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ.
ಇವರು ಆ ಗೋಡೆನ ಮುರಿದು ಒಳಗೆ ಹೋಗೋಕೆ 10 ವರ್ಷದಿಂದ ಟ್ರೈ ಮಾಡಿರ್ತಾರೆ, ಆದ್ರೆ ಅದು ಇವರಿಂದ ಆಗಿರಲ್ಲ. ಆಗ ಇವರು ಒಂದು ಪ್ಲಾನ್ ಮಾಡ್ತಾರೆ. ಇವರು ಒಂದು ಕಟ್ಟಿಗೆಯ ಕುದುರೆಯನ್ನ ರೆಡಿ ಮಾಡ್ತಾರೆ ಮತ್ತು ಆ ಕುದುರೆ ಒಳಗಿಂದ ಟೊಳ್ಳಾಗಿರುತ್ತೆ ಮತ್ತು ಅದರಲ್ಲಿ ಸೈನಿಕರನ್ನ ಇವರು ತುಂಬುತ್ತಾರೆ ಮತ್ತು ಆ ಸೈನಿಕರ ಜೊತೆ ಓಡಿಸಸ್ ಕೂಡ ಅದರಲ್ಲಿ ಇರ್ತಾನೆ. ಇನ್ನು ಟ್ರೋಯ್ ರಾಜನಿಗೆ ಗ್ರೀಸ್ ಸೈನಿಕರು ಇಲ್ಲಿಂದ ಹೋಗಿದ್ದಾರೆ ಅಂತ ತಿಳಿಸೋಕೆ ಗ್ರೀಸ್ನ ಕೆಲವು ಸೈನಿಕರು ಬೋಟ್ ತಗೊಂಡು ವಾಪಸ್ ತಮ್ಮ ದೇಶಕ್ಕೆ ಹೋಗ್ತಿರ್ತಾರೆ. ಇದನ್ನ ನೋಡಿ ಟ್ರೋಯ್ ರಾಜ ಗ್ರೀಸ್ ಸೈನಿಕರು ಯುದ್ಧವನ್ನ ಸೋತು ವಾಪಸ್ ಹೋಗ್ತಿದ್ದಾರೆ ಅಂತ ತಿಳ್ಕೊಂಡಿರ್ತಾನೆ. ಇನ್ನು ಅವರು ದಡದಲ್ಲಿ ಆ ಕುದುರೆ ಮತ್ತು ಒಬ್ಬ ಸೈನಿಕರನ್ನ ಬಿಟ್ಟು ಹೋಗಿರ್ತಾರೆ. ಈಗ ಟ್ರಾಯ್ ಸೈನಿಕರು ಅವನ ಹತ್ರ ಬರ್ತಾರೆ. ಆಗ ಆತ ಗ್ರೀಸ್ ರಾಜ ತಮ್ಮ ಸೋಲನ್ನು ಒಪ್ಪಿಕೊಂಡು ನಿಮಗೆ ಈ ಕುದುರೆನ ಗಿಫ್ಟ್ ಆಗಿ ಕಳಿಸಿದ್ದಾನೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಟ್ರಾಯ್ ಸೈನಿಕರು ನಾವು ಯುದ್ಧ ಗೆದ್ವಿ ಅಂತ ತುಂಬಾ ಖುಷಿ ಆಗ್ತಾರೆ. ಆಮೇಲೆ ಅವರು ಕಟ್ಟಿಗೆಯಿಂದ ಮಾಡಿದ ಆ ಕುದುರೆನ ತಗೊಂಡು ಅರಮನೆ ಆವರಣದಲ್ಲಿ ತಂದು ಇಡ್ತಾರೆ. ಈಗ ಟ್ರಾಯ್ನ ಸೈನಿಕರೆಲ್ಲ ಎಂಜಾಯ್ ಮಾಡ್ತಿರ್ತಾರೆ. ಅವರು ಯುದ್ಧ ಗೆದ್ದಿದ್ದಕ್ಕೆ ಪಾರ್ಟಿ ಮಾಡ್ತಿರ್ತಾರೆ. ಅವರು ಯುದ್ಧಕ್ಕೆ ರೆಡಿ ಆಗಿರಲ್ಲ. ಇದೇ ಅವಕಾಶ ಅಂತ ತಿಳ್ಕೊಂಡು ಕುದುರೆ ಒಳಗಿದ್ದ ಸೈನಿಕರೆಲ್ಲ ಈಗ ಹೊರಗೆ ಬರ್ತಾರೆ ಮತ್ತು ಅವರು ಕತ್ತಲೆಯಲ್ಲಿ ಎಲ್ಲರ ಮೇಲೆ ಅಟ್ಯಾಕ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಅವರು ಹೋಗಿ ಟ್ರಾಯ್ಗೆ ಇದ್ದ ಮುಖ್ಯ ದಾರವನ್ನ ತೆಗಿತಾರೆ. ಈಗ ಹೊರಗಿದ್ದ ಗ್ರೀಸ್ ಸೈನಿಕರೆಲ್ಲ ಒಳಗೆ ಬರ್ತಾರೆ. ಇವರು ಇಲ್ಲಿ ಬಂದು ಮಾರಣ ಹೋಮನ ಸೃಷ್ಟಿ ಮಾಡ್ತಾರೆ. ಅವರು ಇಲ್ಲಿ ಎಲ್ಲರನ್ನ ಮುಗಿಸಿ ಟ್ರಾಯ್ನ ತಮ್ಮ ಕಂಟ್ರೋಲ್ಗೆ ತಗೊಂಡಿರ್ತಾರೆ. ಈಗ ಸ್ಟೋರಿ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ಇಲ್ಲಿ ಟೆಲೆಮೆಕಸ್ ಕಿಂಗ್ ಮೆನಲಸ್ಗೆ ಅಷ್ಟಕ್ಕೂ ಯುದ್ಧ ಮುಗಿದ್ಮೇಲೆ ನನ್ನ ತಂದೆ ಜೊತೆ ಏನಾಯ್ತು, ಈಗ ಸದ್ಯ ಅವರು ಎಲ್ಲಿದ್ದಾರೆ ಅಂತ ಕೇಳ್ತಾನೆ. ಆದ್ರೆ ಮೆನಲೆಕಸ್ಗೂ ಸರಿಯಾಗಿ ಒಡಿಸ್ ಜೊತೆ ಏನಾಯ್ತು ಅಂತ ಗೊತ್ತಿರಲ್ಲ. ಅವನು ಟೆಲಿಮೆಕಸ್ಗೆ ನನಗೆ ಗೊತ್ತಿಲ್ಲ, ಆದ್ರೆ ನನಗೆ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಒಡಿಸಸ್ ಸತ್ತೋಗಿರ್ಬೇಕು ಅಥವಾ ಅವನನ್ನ ಯಾರಾದ್ರೂ ಬಂದಿ ಮಾಡಿದ್ದಾರೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಟೆಲಿಮೆಕಸ್ಗೆ ತುಂಬಾ ಬೇಜಾರಾಗುತ್ತೆ. ಅವನು ಅಲ್ಲಿಂದ ತನ್ನ ಮನೆಗೆ ವಾಪಸ್ ಬರ್ತಾನೆ. ಈಗ ಮತ್ತೆ ಸ್ಟೋರಿ ಒಡಿಸಸ್ ಕಡೆ ಶಿಫ್ಟ್ ಆಗುತ್ತೆ. ಇಲ್ಲಿ ಕೆಲಸ ಅವನಿಗೆ ಒಂದು ಕಮಲದ ಹೂವನ್ನ ಕೊಡ್ತಾಳೆ. ಇದರ ಕಲರ್ ಬ್ಲೂ ಆಗಿರುತ್ತೆ. ಆಕೆ ಅದನ್ನ ಒಡಿಸಸ್ಗೆ ಕೊಡ್ತಿರ್ತಾಳೆ. ಅವನು ಅದನ್ನ ತಿಂತಿರ್ತಾನೆ. ಆಕ್ಚುಲಿ ಒಡಿಸಸ್ ಈ ಐಲ್ಯಾಂಡ್ಗೆ ಬಂದು 7-8 ವರ್ಷ ಕಳೆದಿರುತ್ತೆ. ಅವನಿಗೆ ತನ್ನ ಜೊತೆ ಏನಾಯ್ತು ಅಂತ ಮೆಮೊರಿ ಹೋಗಿರುತ್ತೆ. ಆದ್ರೆ ಈ ಹೂ ತಿಂದಾಗ ಅವನಿಗೆ ಮೆಲ್ಲಗೆ ತನ್ನ ಮೆಮೊರಿ ನೆನಪಾಗ್ತಿರುತ್ತೆ. ಅವನಿಗೆ ತನ್ನ ಮೆಮೊರಿ ನೆನಪಾದಾಗ ಆಕೆಗೆ ತನ್ನ ಸ್ಟೋರಿನ ಹೇಳ್ತಿರ್ತಾನೆ. ಈಗ ಸ್ಟೋರಿ ಮತ್ತೆ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ಈಗ ಒಡಿಸಸ್ ಆ ಮಾನ್ಸ್ಟರ್ ಇಂದ ತಪ್ಪಿಸ್ಕೊಂಡು ಅಲ್ಲಿಂದ ಇನ್ನೊಂದು ಐಲ್ಯಾಂಡ್ಗೆ ಬರ್ತಾನೆ. ಅಲ್ಲಿ ಅವನಿಗೆ ಒಂದು ಸಣ್ಣ ಮಗು ಕಾಣುತ್ತೆ. ಈತ ನೋಡಕ್ಕೆ ಇವರ ಹೈಟ್ ಅಷ್ಟು ಇರ್ತಾನೆ. ಇದನ್ನ ನೋಡಿ ಇವರೆಲ್ಲ ಶಾಕ್ ಆಗ್ತಾರೆ. ಈ ಐಲ್ಯಾಂಡ್ ನಲ್ಲಿರೋ ಮಕ್ಕಳು ನಮ್ಮ ಎತ್ತರಕ್ಕೆ ಇದ್ರೆ ಇಲ್ಲಿನ ಯುವಕರು ಇನ್ನಷ್ಟು ಎತ್ತರ ಇರಬಹುದು ಅಂತ ಯೋಚನೆ ಮಾಡ್ತಿರ್ತಾರೆ. ಅದೇ ಟೈಮಲ್ಲಿ ಅಲ್ಲಿ ಜೈಂಟ್ ವ್ಯಕ್ತಿಗಳು ಬರ್ತಾರೆ. ಇವರು ಬಂದು ಇವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇಲ್ಲಿ ಒಡಿಸಸ್ ಮತ್ತು ಅವನ ಸೈನಿಕರು ಕೂಡ ಅವರ ಜೊತೆ ಫೈಟ್ ಮಾಡ್ತಾರೆ. ಆದ್ರೆ ಅವರು ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ. ಇಲ್ಲಿ ಒಡಿಸಸ್ಗೆ ಇವರನ್ನ ಸೋಲ್ಸಕ್ಕಾಗಲ್ಲ ಅಂತ ಅರ್ಥವಾಗುತ್ತೆ. ಅದಕ್ಕೆ ಅವನು ತನ್ನ ಸೈನಿಕರನ್ನ ಕರ್ಕೊಂಡು ಅಲ್ಲಿಂದ ಓಡೋಗ್ತಾನೆ. ಆದ್ರೆ ಅಷ್ಟೊತ್ತಿಗೆ ಒಡಿಸಸ್ ಕಡೆಯ ತುಂಬಾ ಸೈನಿಕರು ಸತ್ತೋಗಿರ್ತಾರೆ. ಇವರು ಈಗ ಇಲ್ಲಿಂದ ಮುಂದಕ್ಕೆ ಹೋಗ್ತಾರೆ. ಆದ್ರೆ ಇವರಿಗೆ ತುಂಬಾ ಹಸಿವಾಗಿರುತ್ತೆ. ಏಕೆಂದ್ರೆ ಇವರು ತುಂಬಾ ದಿನಗಳಿಂದ ಊಟ ಮಾಡಿರಲ್ಲ. ಅದಕ್ಕೆ ಇವರು ನಾವು ಐಲ್ಯಾಂಡ್ ಪಕ್ಕದಿಂದ ಹೋಗೋಣ, ದಡದಲ್ಲಿ ನಮಗೆ ಏನು ಸಿಗುತ್ತೋ ಅದನ್ನೇ ತಗೊಳ್ಳೋಣ ಅಂತ ಯೋಚನೆ ಮಾಡ್ತಿರ್ತಾರೆ. ಹೀಗೆ ಇವರು ಮುಂದಕ್ಕೆ ಬಂದಾಗ ಇನ್ನೊಂದು ಐಲ್ಯಾಂಡ್ ಇವರಿಗೆ ಕಾಣುತ್ತೆ. ಇವರು ಈಗ ಊಟ ಹುಡುಕ್ಬೇಕಂತ ಐಲ್ಯಾಂಡ್ ಒಳಗೆ ಹೋಗ್ತಾರೆ. ಆದ್ರೆ ಒಡಿಸಸ್ ಬೋಟ್ ಹತ್ರ ಇರ್ತಾನೆ. ಸೈನಿಕರು ಅವನಿಗೆ ನೀವು ಇಲ್ಲೇ ಇರಿ, ನಾವು ಹೋಗಿ ಊಟ ತಗೊಂಡು ಬರ್ತೀವಿ ಅಂತ ಹೇಳಿರ್ತಾರೆ. ಈಗ ಕೆಲವು ಸೈನಿಕರು ಒಳಗೆ ಬಂದು ಅಲ್ಲಿ ಊಟ ಹುಡುಕ್ತಿರ್ತಾರೆ. ಆಗ ಅಲ್ಲಿ ಅವರಿಗೆ ತುಂಬಾ ಕಾಡು ಪ್ರಾಣಿಗಳು ಕಾಣುತ್ತಿರುತ್ತೆ. ಆದ್ರೆ ಆ ಕಾಡು ಪ್ರಾಣಿಗಳು ಇವರ ಮೇಲೆ ಅಟ್ಯಾಕ್ ಮಾಡ್ತಿರಲ್ಲ, ಅವರು ಶಾಂತವಾಗಿರ್ತಾರೆ. ಇದನ್ನ ನೋಡಿ ಇವರಿಗೆಲ್ಲ ಸ್ವಲ್ಪ ವಿಚಿತ್ರ ಅನಿಸುತ್ತೆ. ಏಕೆಂದ್ರೆ ಕಾಡು ಪ್ರಾಣಿಗಳೆಂದ್ರೆ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇವರು ನೋಡಿದ್ರೆ ಸೈಲೆಂಟ್ ಆಗಿದ್ದಾರೆ ಅಂತ ಅನ್ಕೋತಾರೆ. ಈಗ ಅವರು ಮುಂದೆ ಬಂದಾಗ ಇವರಿಗೆ ಅಲ್ಲಿ ಒಬ್ಬ ವಯಸ್ಸಾದ ಮಹಿಳೆ ಕಾಣ್ತಾಳೆ. ಇವರು ಆಕೆಗೆ ನಮಗೆ ಊಟ ಕೊಡ್ತೀರಾ ಅಂತ ಕೇಳ್ತಾರೆ. ಆಗ ಮಹಿಳೆ ಅವರನ್ನೆಲ್ಲ ತಮ್ಮ ಮನೆಯೊಳಗೆ ಕರೀತಾಳೆ ಮತ್ತು ಅವರಿಗೆ ಊಟ ಕೊಡ್ತಾಳೆ. ಈಗ ಇವರಿಗೆಲ್ಲ ತುಂಬಾ ಹಸಿವಾಗಿರುತ್ತೆ. ಅದಕ್ಕೆ ಇವರು ತುಂಬಾ ಸ್ಪೀಡ್ ಇಂದ ಊಟ ಮಾಡ್ತಿರ್ತಾರೆ. ಇವರು ಊಟ ಮಾಡ್ತಿದ್ದಂಗೆ ಅಚಾನಕ್ ಆಗಿ ಇವರೆಲ್ಲ ಹಂದಿಯ ರೂಪದಲ್ಲಿ ಬದಲಾಗ್ತಾರೆ. ಆಕ್ಚುಲಿ ಇಲ್ಲಿ ನಮಗೆ ಈ ಮಹಿಳೆ ಸಾಮಾನ್ಯ ಮಹಿಳೆ ಅಲ್ಲ ಅಂತ ಗೊತ್ತಾಗುತ್ತೆ. ಈಕೆಗೆ ಮಾಟ ಮಂತ್ರ ಬರ್ತಿರುತ್ತೆ. ಈಕೆ ಮನುಷ್ಯರಿಗೆ ಊಟ ಹಾಕಿ ಅವರನ್ನ ಪ್ರಾಣಿಗಳಾಗಿ ಚೇಂಜ್ ಮಾಡ್ತಿರ್ತಾಳೆ. ಅಂದ್ರೆ ಇಷ್ಟೊತ್ತರಿಗೆ ಸೈನಿಕರಿಗೆ ಕಂಡ ಕಾಡು ಪ್ರಾಣಿಗಳೆಲ್ಲ ಒಂದು ಟೈಮಲ್ಲಿ ಮನುಷ್ಯರಾಗಿರ್ಬೋದು. ಅವರನ್ನ ಈ ಮಹಿಳೆ ಊಟ ಮಾಡಿಸಿ ಅವರನ್ನ ಪ್ರಾಣಿಗಳಾಗಿ ಚೇಂಜ್ ಮಾಡಿರ್ತಾಳೆ. ಈಗ ಸೀನ್ ಒಡಿಸ್ಸಿ ಕಡೆ ಶಿಫ್ಟ್ ಆಗುತ್ತೆ. ಇವನು ಬೋಟ್ ಹತ್ರ ಕೂತಿರ್ತಾನೆ. ಆಗ ಅಲ್ಲಿಂದ ಒಂದು ಜಿಂಕೆ ಓಡ್ತಿರುತ್ತೆ. ಓಡಿಸಿ ಅದನ್ನ ಬೇಟೆ ಆಡ್ಬೇಕಂತ ಅದರ ಹಿಂದೆ ಹೋಗ್ತಾನೆ ಮತ್ತು ಅದನ್ನ ಬೇಟೆ ಆಡ್ತಾನೆ. ಅವನು ಅದನ್ನ ಕೊಂದ್ಮೇಲೆ ಅವನು ಹತ್ರ ಹೋಗಿ ನೋಡಿದಾಗ ಅದು ಜಿಂಕೆ ಆಗಿರಲ್ಲ, ಅದೊಂದು ಮನುಷ್ಯ ಆಗಿರುತ್ತೆ. ಇದನ್ನ ನೋಡಿ ಒಡಿಸ್ಸಿಗೆ ಶಾಕ್ ಆಗುತ್ತೆ. ಖಂಡಿತ ಈ ಐಲ್ಯಾಂಡ್ ನಲ್ಲಿ ಏನೋ ಮ್ಯಾಜಿಕ್ ಪವರ್ ಇದೆ ಅಂತ ಅರ್ಥ ಮಾಡ್ಕೋತಾನೆ. ಈಗ ಅವನು ತಮ್ಮ ಕಡೆಯವರು ಪ್ರಾಬ್ಲಮ್ ನಲ್ಲಿರಬಹುದಂತ ಅವರನ್ನ ಹುಡ್ಕೊಂಡು ಹೋಗ್ತಾನೆ. ಆಗ ಅವನಿಗೆ ಆ ವಯಸ್ಸಾದ ಮಹಿಳೆ ಕಾಣ್ತಾಳೆ ಮತ್ತು ಇಲ್ಲಿ ತುಂಬಾ ಹಂದಿಗಳು ತಿರುಗಾಡ್ತಿರ್ತವೆ. ಆಕ್ಚುಲಿ ಇವರೆಲ್ಲ ಒಡಿಸಿಸ್ ಸೈನಿಕರಾಗಿರ್ತಾರೆ. ಆದ್ರೆ ಈ ವಿಷಯ ಒಡಿಸಿಸ್ಗೆ ಗೊತ್ತಿರಲ್ಲ. ಅವನು ಆ ಮಹಿಳೆಗೆ ನಮ್ಮ ಕಡೆಯವರು ಇಲ್ಲಿ ಬಂದಿದ್ರ ಅಂತ ಕೇಳ್ತಾನೆ. ಆಗ ಮಹಿಳೆ ಅವರು ಬಂದಿದ್ರು, ಆದ್ರೆ ಊಟ ಮಾಡಿ ಇಲ್ಲಿಂದ ಹೋಗ್ಬಿಟ್ರು ಅಂತ ಹೇಳ್ತಾಳೆ. ಇನ್ನು ಆಕೆ ಒಡಿಸಿಸ್ಗೆ ನೀವು ಕೂಡ ಊಟ ಮಾಡಿ ಅಂತ ಹೇಳ್ತಾಳೆ. ಈಗ ಒಡಿಸಿಸ್ ಟೇಬಲ್ ಮೇಲೆ ಕೂತ್ಕೋತಾನೆ. ಆಗ ಅವನಿಗೆ ಟೇಬಲ್ ಮೇಲೆ ತನ್ನ ಕಡೆ ಒಬ್ಬ ಸೈನಿಕನ ರಿಂಗ್ ಕಾಣುತ್ತೆ. ಇದನ್ನ ನೋಡಿ ಒಡಿಸಿಸ್ಗೆ ಇಲ್ಲಿ ಏನೋ ನಡೆದಿದೆ ಅಂತ ಅರ್ಥವಾಗುತ್ತೆ. ಅದೇ ಟೈಮಲ್ಲಿ ಅವನು ಪಕ್ಕದ ಪಂಜರದಲ್ಲಿದ್ದ ಒಂದು ಕಾಗಿನ ನೋಡ್ತಾನೆ. ಅವನು ಅದನ್ನ ತಕ್ಷಣ ಹಿಡ್ಕೋತಾನೆ. ಇದನ್ನ ನೋಡಿ ಆ ಮಹಿಳೆ ತುಂಬಾ ಭಯಪಡ್ತಾಳೆ. ಆಕೆ ಒಡಿಸಿಸ್ಗೆ ಅದನ್ನ ಬಿಟ್ಬಿಡು, ಅದು ನನ್ನ ತಂಗಿ ಅಂತ ಹೇಳ್ತಾಳೆ. ಆಗ ಒಡಿಸಿಸ್ ಆಕೆಗೆ ನನ್ನ ಕಡೆಯವರನ್ನ ಮೊದಲಿನ ತರ ಮಾಡ್ಬಿಡು, ಆಗ ಮಾತ್ರ ಇದನ್ನ ಬಿಡ್ತೀನಿ ಅಂತ ಹೇಳ್ತಾನೆ. ಈಗ ಆ ಮಹಿಳೆ ಎಲ್ಲ ಸೈನಿಕರನ್ನ ನಾರ್ಮಲ್ ಆಗಿ ಮಾಡ್ತಾಳೆ. ಆಮೇಲೆ ಒಡಿಸಿಸ್ ಕೂಡ ಆ ಕಾಗೆನ ಬಿಟ್ಬಿಡ್ತಾನೆ ಮತ್ತು ಆಕೆಗೆ ನೀನು ಇದೆಲ್ಲ ಯಾಕೆ ಮಾಡಿದೆ ಅಂತ ಕೇಳ್ತಾನೆ. ಆಗ ಮಹಿಳೆ ನಾನು ನಿಮ್ಮನ್ನ ಪೈರೇಟ್ಸ್ ಅಂತ ತಿಳ್ಕೊಂಡಿದ್ದೆ,
ನೀವು ಇಲ್ಲಿ ಬಂದು ಊಟ ಮಾಡಿ ನನ್ನ ಹತ್ರ ಇರೋ ಬಂಗಾರ ತಗೊಂಡು ನನ್ನ ಮನೆಗೆ ಬೆಂಕಿ ಹಚ್ಚಿಲಿಂದ ಹೋಗ್ತೀರಂತ ಅನ್ಕೊಂಡಿದ್ದೆ, ಅದಕ್ಕೆ ಭಯದಿಂದ ಹಾಗೆ ಮಾಡಿದೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಒಡಿಸಿಸ್ಗೆ ಖಂಡಿತ ಈ ಮಹಿಳೆ ಸಾಮಾನ್ಯ ಮಹಿಳೆ ಅಲ್ಲ ಅಂತ ಅರ್ಥವಾಗುತ್ತೆ. ಅದಕ್ಕೆ ಅವನು ಆಕೆಗೆ, ನಾವಿಲ್ಲಿಂದ ನಮ್ಮ ಮನೆಗೆ ಹೋಗೋಕೆ ಟ್ರೈ ಮಾಡ್ತಿದ್ವಿ, ದಯವಿಟ್ಟು ನಮಗೆ ಕರೆಕ್ಟ್ ಆದ ದಾರಿಯನ್ನ ತೋರಿಸು ಅಂತ ಕೇಳ್ತಾನೆ. ಆಗ ಆ ಮಹಿಳೆ, ನೀನು ಒಂದು ಕೆಲಸ ಮಾಡು, ಉತ್ತರ ದಿಕ್ಕಿನಲ್ಲಿರೋ ಒಂದು ಜಾಗಕ್ಕೆ ಹೋಗು, ಅಲ್ಲಿ ಹಗಲು ಮತ್ತು ರಾತ್ರಿ ಒಂದೇ ಟೈಮಲ್ಲಿ ಆಗುತ್ತೆ, ಅಲ್ಲಿ ನೀನು ಒಂದು ಬಲಿಯನ್ನ ಕೊಡಬೇಕು, ಆಗ ನಿನಗೆ ನಿನ್ನ ಸತ್ತ ಸೈನಿಕರೆಲ್ಲ ಕಾಣ್ತಾರೆ, ಅವರು ನಿನಗೆ ಸರಿಯಾದ ಮಾರ್ಗವನ್ನ ತೋರಿಸ್ತಾರೆ ಅಂತ ಹೇಳ್ತಾಳೆ. ಇನ್ನು ಒಡಿಸಿಸ್ ಅಲ್ಲಿಂದ ಹೋಗ್ತಿದ್ದಾಗ ಆ ಮಹಿಳೆ ಒಡಿಸಿಸ್ಗೆ ಒಂದು ಮಾತು ನೆನಪಿಟ್ಕೋ, ನೀನೊಬ್ಬನೇ ಮನೆಗೆ ಹೋಗ್ತೀಯಾ, ನಿನ್ನ ಸೈನಿಕರೆಲ್ಲ ದಾರಿಯಲ್ಲೇ ಸತ್ತೋಗ್ತಾರೆ ಅಂತ ಹೇಳ್ತಾಳೆ. ಇದನ್ನು ಕೇಳಿ ಒಡಿಸಿಸ್ ಆಕೆಗೆ ತಡಿತಾನೆ ಮತ್ತು ನಾನು ಹೇಗಾದ್ರೂ ಮಾಡಿ ನನ್ನ ಸೈನಿಕರನ್ನ ಕಾಪಾಡಿಕೊಂಡು ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಈಗ ಇವರು ಅಲ್ಲಿಂದ ಹೋಗ್ತಿದ್ದಾಗ 2 ಕುರಿಗಳನ್ನ ತಗೋತಾರೆ. ಈಗ ಇವರು ಉತ್ತರ ದಿಕ್ಕಿನ ಕಡೆ ಹೋಗ್ತಾರೆ. ಇವರು ಒಂದು ಜಾಗಕ್ಕೆ ಬಂದಾಗ ಅಲ್ಲಿ ಹಗಲು ರಾತ್ರಿ ಒಂದೇ ಟೈಮಿಗೆ ಆಗ್ತಿರುತ್ತೆ. ಇದನ್ನ ನೋಡಿ ಒಡಿಸಿಸ್ ತಾವು ತಂದಿದ್ದ ಕುರಿನ ಕೊಂದು ಅಲ್ಲಿ ಬಲಿ ಕೊಡ್ತಾರೆ. ಆಗ ಅಲ್ಲಿ ಅಚಾನಕ್ ಆಗಿ ಅವರ ಸತ್ತ ಸೈನಿಕರು ಕಾಣ್ತಾರೆ, ಅಂದ್ರೆ ಅವರ ಆತ್ಮಗಳು ಕಾಣ್ತಿರುತ್ತೆ. ಇಲ್ಲಿ ಒಡಿಸಿಸ್ಗೆ ತಮ್ಮ ಕಡೆಯವರೆಲ್ಲ ಸತ್ತೋಗಿರೋದನ್ನು ನೋಡಿ ತುಂಬಾ ಬೇಜಾರಾಗುತ್ತೆ. ಆದ್ರೂ ಅವನು ಅವರಿಗೆ, ನಾವು ಇಲ್ಲಿಂದ ಮನೆಗೆ ಹೋಗ್ಬೇಕು, ನಮಗೆ ದಾರಿ ತೋರಿಸಿ ಅಂತ ಹೇಳ್ತಾನೆ. ಅದಕ್ಕೆ ಅವರು, ನಾವು ಹಾಗೆ ಆಗೋಕೆ ಬಿಡಲ್ಲ, ನಾವು ಸತ್ತೋಗಿದ್ದೀವಿ, ನೀವ್ ಹೇಗೆ ಬದುಕಿದ್ದೀರಾ, ನಾವು ಸತ್ರು ನೀವು ಮನೆಗೆ ಹೋಗೋದು ಸರಿಯಲ್ಲ, ಅದಕ್ಕೆ ನೀವು ಕೂಡ ನಮಗೆ ಸಾಯ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಅವರು ಅವನ ಮೇಲೆ ಅಟ್ಯಾಕ್ ಮಾಡೋಕೆ ಹೋಗ್ತಾರೆ. ಇದನ್ನ ನೋಡಿ ಒಡಿಸಿಸ್ ಮತ್ತು ಅವನ ಸೈನಿಕರೆಲ್ಲ ಭಯಪಡ್ತಾರೆ. ಈಗ ಅವರು ಅವರಿಂದ ತಪ್ಪಿಸಿಕೊಳ್ಳೋಕೆ ಅಲ್ಲಿಂದ ಓಡ್ತಾರೆ ಮತ್ತು ಬೋಟ್ ಏರಿ ಮುಂದೆ ಹೋಗ್ತಾರೆ. ಇನ್ನು ಇವರು ಮುಂದೆ ಬಂದಾಗ ಅಲ್ಲಿ ಒಂದು ದೊಡ್ಡ ಸುರುಳಿ ಸುತ್ತಿರುತ್ತೆ, ಅದು ಅವರ ಬೋಟ್ನ ತನ್ನೊಳಗೆ ಎಳ್ಕೊತಿರುತ್ತೆ. ಈಗ ಇವರು ಅದರಿಂದ ತಪ್ಪಿಸಿಕೊಳ್ಳಕ್ಕೆ ದಾರಿಯನ್ನ ಚೇಂಜ್ ಮಾಡ್ತಾರೆ. ಅಲ್ಲಿ ಕಲ್ಲಿನ ದೊಡ್ಡ ಗುಡ್ಡ ಇರುತ್ತೆ. ಅವರು ಅದರೊಳಗಿಂದ ಹೋಗ್ತಿದ್ದಾಗ ಅಲ್ಲಿ ಒಂದು ಮಾನ್ಸ್ಟರ್ ಇರುತ್ತೆ, ಅದು ಬೋಟ್ ನಡೆಸಿದ್ದ ಕೆಲವು ಸೈನಿಕರನ್ನ ತಿಂದ್ಬಿಡುತ್ತೆ. ಇದನ್ನ ನೋಡಿ ಎಲ್ಲರೂ ತುಂಬಾ ಭಯಪಡ್ತಾರೆ. ಈಗ ಇವರು ಅಲ್ಲಿಂದ ಮುಂದೆ ಹೋಗ್ತಾರೆ. ಇಲ್ಲಿವರೆಗೆ ಇನ್ನೊಂದು ಐಲ್ಯಾಂಡ್ ಕಾಣುತ್ತೆ. ಈ ಐಲ್ಯಾಂಡ್ ಬಗ್ಗೆ ಒಡಿಸಿಸ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದಕ್ಕೆ ಅವನು ತನ್ನ ಸೈನಿಕರನ್ನ ಒಳಗೆ ಕರ್ಕೊಂಡು ಹೋಗ್ತಾನೆ ಮತ್ತು ಅವರಿಗೆ, ಇವತ್ತು ರಾತ್ರಿ ನಾವು ಇಲ್ಲೇ ರೆಸ್ಟ್ ಮಾಡೋಣ, ನಾಳೆ ಬೆಳಗ್ಗೆ ಎದ್ದು ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾನೆ. ಇನ್ನು ಅವರಿಗೆ, ನೀವು ಇಲ್ಲಿ ಯಾವ ಬೇಟೆನ ಮಾಡಬಾರ್ದು, ನೀವು ಬೇಟೆ ಆಡಿದ್ರೆ ಸೂರ್ಯದೇವನಿಗೆ ಕೋಪ ಬರುತ್ತೆ ಅಂತ ಹೇಳ್ತಾನೆ. ಈಗ ಇವರೆಲ್ಲ ಅದಕ್ಕೆ ಒಪ್ಕೋತಾರೆ ಮತ್ತು ತಾವು ತಂದಿದ್ದ ಊಟನ ಮಾಡಿ ಮಲ್ಕೋತಾರೆ. ಇನ್ನು ಮಾರನೇ ದಿನ ಬೆಳಗ್ಗೆ ಆದಾಗ ಸಮುದ್ರದಲ್ಲಿ ತೂಫಾನ್ ಬರ್ತಿರುತ್ತೆ. ಇದರಿಂದ ಇವರಿಗೆ ತಮ್ಮ ಬೋಟ್ನ ತೆಗೆಯೋಕೆ ಆಗಲ್ಲ. ಹಾಗಾಗಿ ಇವರು ಇದೇ ಐಲ್ಯಾಂಡ್ ನಲ್ಲಿ ಸ್ಟಕ್ ಆಗ್ತಾರೆ. ಈಗ ಸ್ವಲ್ಪ ದಿನ ಕಳೆಯುತ್ತೆ. ಇನ್ನು ಇವರು ತಂದಿದ್ದ ಊಟ ಎಲ್ಲ ಮುಗಿದಿರುತ್ತೆ. ಅದಕ್ಕೆ ಇವರಿಗೆ ತುಂಬಾ ಹಸಿವಾಗ್ತಿರುತ್ತೆ. ಅವರೆಲ್ಲ ಬೇಟೆ ಆಡಿ ಏನಾದರೂ ತಿನ್ನೋಣ ಅಂತ ಹೇಳ್ತಿರ್ತಾರೆ. ಆದ್ರೆ ಒಡಿಸಿಸ್ ಬೇಡ ಅಂತ ಹೇಳಿರ್ತಾನೆ. ಅದಕ್ಕೆ ಇವರೆಲ್ಲ ಈಗ ಸುಮ್ಮನೆ ಇರ್ತಾರೆ. ಹೀಗಿದ್ದಾಗ ಒಂದು ದಿನ ಒಡಿಸಿಸ್ ಮಲ್ಕೊಂಡಿರ್ತಾನೆ. ಅವನ ಸೈನಿಕರಿಗೆ ತುಂಬಾ ಹಸಿವಾಗ್ತಿರುತ್ತೆ. ಅದಕ್ಕೆ ಅವರು ಒಡಿಸಿಸ್ ಮಲ್ಕೊಂಡಿರೋದನ್ನ ನೋಡಿ ಹೋಗಿ ಒಂದು ಪ್ರಾಣಿನ ಬೇಟೆ ಆಡ್ತಾರೆ. ಇನ್ನು ಒಡಿಸಿಸ್ಗೆ ಎಚ್ಚರಿಕೆ ಆದಾಗ ಅವನು ತನ್ನ ಸೈನಿಕರ ಹತ್ರ ಹೋಗ್ತಾನೆ. ಇಲ್ಲಿ ಬಂದು ನೋಡಿದಾಗ ಇವರೆಲ್ಲ ಬೇಟೆಯಾಡಿದ ಪ್ರಾಣಿಯನ್ನ ಸುಟ್ಟು ತಿಂತಿರ್ತಾರೆ. ಇದನ್ನ ನೋಡಿ ಒಡಿಸಿಸ್ಗೆ ತುಂಬಾ ಕೋಪ ಬರುತ್ತೆ. ಅವನು ತನ್ನ ಸೈನಿಕರಿಗೆ ಬೈತಾನೆ, ನೀವು ಹೀಗೆ ಮಾಡಬಾರ್ದಾಗಿತ್ತು ಅಂತ ಹೇಳ್ತಾನೆ. ಆದ್ರೆ ಅವರು ಅವನ ಮಾತನ್ನ ಕೇಳಲ್ಲ. ನಮಗೆ ಹಸಿವಾಗಿತ್ತು, ಏನೇ ಆಗ್ಲಿ ನಾವು ಊಟ ಮಾಡ್ತೀವಿ ಅಂತ ಹೇಳ್ತಿರ್ತಾರೆ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಅಚಾನಕ್ ಆಗಿ ಸಮುದ್ರ ಶಾಂತವಾಗಿರುತ್ತೆ. ಈಗ ಇವರೆಲ್ಲ ಬೋಟ್ ತಗೊಂಡು ನಾವು ಹೋಗ್ಬೋದು ಅಂತ ಹೇಳ್ತಾರೆ. ಆದ್ರೆ ಇವರು ಸ್ವಲ್ಪ ದೂರ ಹೋದಾಗ ಮತ್ತೆ ಸಮುದ್ರದಲ್ಲಿ ತೂಫಾನ್ ಎದ್ದೇಳುತ್ತೆ. ಇದರಿಂದ ಇವರ ಬೋಟ್ ತುಂಬಾ ಡ್ಯಾಮೇಜ್ ಆಗುತ್ತೆ. ಇದರಿಂದ ಎಲ್ಲರೂ ಮುಳುಗಿ ಅಲ್ಲೇ ಸತ್ತೋಗ್ತಾರೆ. ಆದ್ರೆ ಒಡಿಸಿಸ್ ಮಾತ್ರ ಬಚಾವಾಗಿರ್ತಾನೆ. ಅವನು ಒಂದು ಕಟ್ಟಿಗೆ ಮೇಲೆ ತೇಲ್ಕೊಂಡು ಒಂದು ಐಲ್ಯಾಂಡ್ಗೆ ಬರ್ತಾನೆ. ಆಕ್ಚುಲಿ ಇದೇ ಐಲ್ಯಾಂಡ್ ನಲ್ಲಿ ಕೆಲಪ್ಸೋ ಇರ್ತಾಳೆ. ಈಕೆ ಒಡಿಸಿಸ್ನ ನೋಡಿ ಅವನನ್ನ ತನ್ನ ಮನೆಗೆ ಕರ್ಕೊಂಡು ಬರ್ತಾಳೆ ಮತ್ತು ಅವನಿಗೆ ಟ್ರೀಟ್ಮೆಂಟ್ ಕೊಟ್ಟು ಅವನನ್ನ ಸರಿ ಮಾಡ್ತಾಳೆ. ಆದ್ರೆ ಒಡಿಸಿಸ್ಗೆ ಎಚ್ಚರಿಕೆ ಆದಾಗ ಅವನ ಮೆಮೊರಿ ಎಲ್ಲ ಹೋಗಿರುತ್ತೆ. ಅವನು ಎಲ್ಲಿಂದ ಬಂದ, ಯಾರು ಅಂತ ಎಲ್ಲ ಮರ್ತೋಗಿರುತ್ತೆ. ಹೀಗೆ 7 ವರ್ಷ ಕಳೆಯುತ್ತೆ. ಈಗ ಒಡಿಸಿಸ್ಗೆ ಎಲ್ಲ ನೆನಪಾಗಿರುತ್ತೆ. ಅದಕ್ಕೆ ಅವನು ಕೆಲಪ್ಸೋಗೆ, ನಾನು ನನ್ನ ಮನೆಗೆ ವಾಪಸ್ ಹೋಗ್ಬೇಕು ಅಂತ ಹೇಳ್ತಾನೆ. ಕೆಲಪ್ಸೋ ಒಡಿಸಿಸ್ಗೆ ಆಯ್ತು ಅಂತ ಅವನ ಮನೆಗೆ ಕಳಿಸ್ತಾಳೆ. ಈಗ ಕೆಲಪ್ಸೋ ಅಲ್ಲಿಂದ ಅತಿಕಾಗೆ ಬರ್ತಾನೆ ಮತ್ತು ಇಲ್ಲಿ ಬಂದು ಅವನು ಭಿಕ್ಷುಕನ ವೇಷ ಹಾಕೋತಾನೆ. ಏಕೆಂದ್ರೆ ಅವನಿಗೆ ತನ್ನ ರಾಜ್ಯದಲ್ಲಿ ಏನಾಗ್ತಿದೆ ಅಂತ ಗೊತ್ತಾಗಬೇಕಾಗಿರುತ್ತೆ. ಇಲ್ಲಿ ಒಡಿಸಿಸ್ಗೆ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ತುಂಬಾ ಜನ ತನ್ನ ರಾಣಿನ ಮದುವೆ ಆಗಿ ತಾವೇ ರಾಜ ಆಗ್ಬೇಕಂತ ಅನ್ಕೊಂಡಿರ್ತಾರೆ. ಇನ್ನು ಒಡಿಸಿಸ್ ಮಗ ಇವರ ದಾರಿಗೆ ಅಡ್ಡ ಬರ್ತಾನಂತ ಅವನನ್ನ ಕೊಲ್ಲಕ್ಕೂ ಟ್ರೈ ಮಾಡ್ತಿರ್ತಾರೆ. ಹೀಗಿದ್ದಾಗ ಒಂದು ದಿನ ಆಂಟಿನಸ್ ಟೆಲಿಮಕಸ್ನ ಸಾಯಿಸೋಕೆ ಕೆಲವು ಜನರನ್ನ ಕಳಿಸ್ತಾನೆ. ಆದ್ರೆ ಇದು ಒಡಿಸಿಸ್ಗೆ ಗೊತ್ತಾಗಿರುತ್ತೆ. ಅದಕ್ಕೆ ಅವನು ಅಲ್ಲಿ ಬಂದು ತನ್ನ ಮಗನ್ನ ಕಾಪಾಡ್ಕೊತಾನೆ. ಇನ್ನು ರಾತ್ರಿ ಆದಾಗ ರಾಣಿ ಇಲ್ಲಿ ಒಂದು ಗೆಟ್ ಟುಗೆದರ್ನ ಇಟ್ಟಿರ್ತಾಳೆ. ಇಲ್ಲಿ ಆ ರಾಜ್ಯದಲ್ಲಿದ್ದ ಎಲ್ಲ ಶ್ರೀಮಂತ ವ್ಯಕ್ತಿಗಳು ಬಂದಿರ್ತಾರೆ. ಇವರೆಲ್ಲ ರಾಣಿನ ಮದುವೆಯಾಗಿ ತಾವೇ ರಾಜ ಆಗ್ಬೇಕಂತ ಅನ್ಕೊಂಡಿರ್ತಾರೆ. ಇನ್ನು ಅದೇ ಟೈಮಲ್ಲಿ ಅಲ್ಲಿ ಒಡಿಸಿಸ್ ಬರ್ತಾನೆ. ಇದನ್ನ ನೋಡಿ ಆಂಟನಸ್ಗೆ ತುಂಬಾ ಕೋಪ ಬರುತ್ತೆ. ಒಬ್ಬ ಭಿಕ್ಷುಕ ಇಲ್ಲಿ ಏನ್ ಮಾಡ್ತಿದ್ದಾನೆ ಅಂತ ಹೇಳ್ತಾನೆ ಮತ್ತು ಆತ ಒಡಿಸಿಸ್ನ ಹೊಡೆಯಕ್ಕೆ ಹೋಗ್ತಾನೆ. ಆದ್ರೆ ಟೆಲಿಮಕಸ್ ಅವನನ್ನ ತಡಿತಾನೆ ಮತ್ತು ಅವನಿಗೆ, ಈ ಪ್ರೋಗ್ರಾಮ್ ಈಗ ಮುಗಿತು, ಇಲ್ಲಿಂದ ಹೋಗಿ ಅಂತ ಹೇಳ್ತಾನೆ. ಇದನ್ನೆಲ್ಲ ರಾಣಿ ನೋಡ್ತಿರ್ತಾಳೆ. ಆಕೆ ಒಡಿಸಿಸ್ನ ತನ್ನ ಹತ್ರ ಕರೀತಾಳೆ ಮತ್ತು ಒಡಿಸಿಸ್ಗೆ, ಅಷ್ಟಕ್ಕೂ ನೀನು ಯಾರು ಅಂತ ಕೇಳ್ತಾಳೆ. ಅವನು ತನ್ನ ಮುಖನ್ನ ಮುಚ್ಚಿಟ್ಕೊಂಡಿರ್ತಾನೆ. ಅದಕ್ಕೆ ರಾಣಿ ಅವನ ಮುಖನ್ನ ನೋಡಿರಲ್ಲ. ಆಗ ಒಡಿಸಿಸ್ ರಾಣಿಗೆ, ನನ್ನ ಹೆಸರು ಪನಾಮಸ್, ನಾನು ಒಡಿಸಿಸ್ ಜೊತೆ ಯುದ್ಧದಲ್ಲಿ ಭಾಗವಹಿಸಿದ್ದೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ರಾಣಿ ತುಂಬಾ ಖುಷಿ ಆಗ್ತಾಳೆ. ಆಕೆ, ಹಾಗಾದ್ರೆ ನೀನು ಒಡಿಸಿಸ್ನ ನೋಡಿದ್ದೀಯಾ, ಅವರು ಈಗ ಎಲ್ಲಿದ್ದಾರೆ ಅಂತ ಕೇಳ್ತಾಳೆ. ಆಗ ಒಡಿಸಿಸ್ ರಾಣಿಗೆ, ಒಡಿಸಿಸ್ಗೆ ನೀವಂದ್ರೆ ತುಂಬಾ ಇಷ್ಟ ಇತ್ತು, ಅವರು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಿದ್ರು. ಇನ್ನು ಅವರಿಗೆ ನಿಮ್ಮ ಮಗನ ಮೇಲೆ ತುಂಬಾ ನಂಬಿಕೆ ಇದೆ, ಅವನು ಒಳ್ಳೆ ರಾಜ ಆಗ್ತಾನೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಟೆಲಿಮಕಸ್ ತುಂಬಾ ಖುಷಿ ಆಗ್ತಾನೆ. ಈಗ ರಾಣಿ ಎಲ್ಲ ಶ್ರೀಮಂತ ವ್ಯಕ್ತಿಗಳನ್ನ ಕರೆದು ಅವರಿಗೆ ಒಂದು ಚಾಲೆಂಜ್ ಕೊಡ್ತಾಳೆ. ನಾನು ನಿಮ್ಮ ಜೊತೆ ಮದುವೆ ಆಗ್ಬೇಕಾದ್ರೆ ಈ ಚಾಲೆಂಜ್ ನೀವು ಕಂಪ್ಲೀಟ್ ಮಾಡಬೇಕು ಅಂತ ಹೇಳ್ತಾಳೆ.
ಆಕ್ಚುಲಿ ಒಡಿಸಸ್ ತನ್ನ ರಾಜ್ಯದಲ್ಲಿ ಬಿಟ್ಟು ಹೋದ ಒಂದು ಧನುಷ್ ಇರುತ್ತೆ ಮತ್ತು ಯಾರು ಹಾಗೆ ಮಾಡ್ತಾರೋ ಅವರ ಜೊತೆ ನಾನು ಮದುವೆ ಆಗ್ತೀನಿ, ಯಾಕಂದ್ರೆ ಒಡಿಸಸ್ ಕೂಡ ಇದನ್ನ ಈಸಿಯಾಗಿ ಮಾಡ್ತಿದ್ದ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಈಗ ಒಂದೊಂದಾಗಿ ಎಲ್ಲರೂ ಅದನ್ನ ಟ್ರೈ ಮಾಡ್ತಾರೆ, ಆದ್ರೆ ಯಾರಿಂದನೂ ಅದು ಸಾಧ್ಯ ಆಗಲ್ಲ. ಇನ್ನು ಈಗ ಆಂಟಿನೋಸ್ ಸರದಿ ಬರುತ್ತೆ ಮತ್ತು ಆತನಿಗೆ ಧನುಷನ್ನ ಕೊಡಲಾಗುತ್ತೆ. ಆದ್ರೆ ಆಂಟಿನೋಸ್ ಒಬ್ಬ ಹೇಡಿ ಆಗಿರ್ತಾನೆ, ಅವನಿಗೆ ನಾನು ಹೀಗೆ ಮಾಡಕ್ಕಾಗಲ್ಲ ಅಂತ ಗೊತ್ತಿರುತ್ತೆ. ಅದಕ್ಕೆ ಅವನು ತನ್ನ ಬ್ರೈನ್ ನ ಉಪಯೋಗ ಮಾಡ್ತಾನೆ ಮತ್ತು ನಾವು ಒಡಿಸಸ್ಗೆ ತುಂಬಾ ಮರ್ಯಾದೆ ಕೊಡ್ತೀವಿ. ನಾವು ಅವನ ಧನುಷ್ ಜೊತೆ ಹಾಗೆ ಮಾಡೋಕ್ಕಾಗಲ್ಲ, ನೀವು ಇಲ್ಲಿರೋ ಯಾರನ್ನಾದ್ರೂ ಸೆಲೆಕ್ಟ್ ಮಾಡಿ ಅವರ ಜೊತೆ ಮದುವೆ ಆಗಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಅಲ್ಲೇ ಕೂತಿದ್ದ ಒಡಿಸಸ್ ಇದನ್ನ ನಾನು ಮಾಡ್ತೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಆಂಟಿನೋಸ್ಗೆ ತುಂಬಾ ಕೋಪ ಬರುತ್ತೆ. ಅವನು ಒಬ್ಬ ರಾಣಿನ ಬಿಕಾರಿ ಮದುವೆ ಆಗ್ತಾನ ಅಂತ ಕೇಳ್ತಾನೆ. ಆದ್ರೆ ರಾಣಿ ಅವನಿಗೆ ಪರ್ಮಿಷನ್ ಕೊಡ್ತಾಳೆ. ಆಗ ಒಡಿಸಸ್ ಒಂದೇ ಪ್ರಯತ್ನದಲ್ಲಿ ಆ ಧನುಷ್ಗೆ ದಾರವನ್ನ ಕಟ್ತಾನೆ. ಇದನ್ನು ನೋಡಿ ಅಲ್ಲಿದ್ದವರೆಲ್ಲ ಶಾಕ್ ಆಗ್ತಾರೆ ಮತ್ತು ಈ ಸೀನಿಂದ ಎಲ್ಲರಿಗೆ ಈತ ಒಡಿಸಸ್ ಅಂತ ಅರ್ಥವಾಗುತ್ತೆ. ಇದನ್ನ ನೋಡಿ ಆಂಟೋನಸ್ಗೆ ತುಂಬಾ ಭಯವಾಗುತ್ತೆ. ಅವನು ಅಲ್ಲಿಂದ ಓಡೋಗೋಕೆ ಟ್ರೈ ಮಾಡ್ತಾನೆ. ಆದ್ರೆ ಒಡಿಸಸ್ ಅಷ್ಟೊತ್ತಿಗೆ ಎಲ್ಲರ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅವನು ಒಂದೊಂದಾಗಿ ಎಲ್ಲರನ್ನ ಕೊಂದ್ಬಿಡ್ತಾನೆ. ಏಕೆಂದ್ರೆ ಇವರೆಲ್ಲ ಕೇವಲ ರಾಜಕೀಯ ಲಾಭಕ್ಕಾಗಿ ರಾಜ ಆಗ್ಬೇಕಂತ ರಾಣಿನ ಮದುವೆ ಆಗ್ಬೇಕಂತ ಅನ್ಕೊಂಡಿರ್ತಾರೆ. ಇನ್ನು ಇವರು ರಾಣಿನ ಮದುವೆ ಆದ್ಮೇಲೆ ತನ್ನ ಮಗನ್ನ ಕೂಡ ಸಾಯಿಸ್ತಾರೆ ಅಂತ ಇವರಿಗೆ ಗೊತ್ತಾಗಿರುತ್ತೆ. ಏಕೆಂದ್ರೆ ಆಲ್ರೆಡಿ ಆಂಟೋನಸ್ ತನ್ನ ಕಡೆಯವರನ್ನ ಕಳಿಸಿ ಟೆಲಿಮೆಕಸ್ ನ ಕೊಲಿಸಬೇಕಂತ ಟ್ರೈ ಮಾಡಿರ್ತಾನೆ. ಈಗ ಒಡಿಸಸ್ ಅಲ್ಲಿದ್ದ ಎಲ್ಲರನ್ನ ಮುಗಿಸಿರ್ತಾನೆ. ಆದ್ರೆ ಈ ಹೋರಾಟದಲ್ಲಿ ಅವನಿಗೆ ಕೂಡ ತುಂಬಾ ಗಾಯವಾಗಿರುತ್ತೆ. ಈಗ ಅವನು ತನ್ನ ಹೆಂಡತಿ ಹತ್ರ ಹೋಗ್ತಾನೆ ಮತ್ತು ಆಕೆನ ಹಗ್ ಮಾಡ್ಕೋತಾನೆ. ಇಲ್ಲಿ ನಮಗೆ ಒಡಿಸಸ್ ಸತ್ತೋಗ್ತಾನೆ ಅಂತ ತೋರಿಸ್ತಾರೆ, ಏಕೆಂದ್ರೆ ಅವನ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿರುತ್ತೆ. ಆದ್ರೆ ನೆಕ್ಸ್ಟ್ ನಲ್ಲಿ ನಮಗೆ ಒಡಿಸಸ್ ಬದುಕಿರೋದನ್ನ ತೋರಿಸ್ತಾರೆ. ಇವನು ತನ್ನ ಹೆಂಡತಿ ಮತ್ತು ಮಗನ್ನ ಕರ್ಕೊಂಡು ಒಂದು ಬೋಟ್ ಮೇಲೆ ಹೋಗ್ತಿರ್ತಾನೆ. ಸೊ ಮೂವಿಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.